ಸಿದ್ಧರಾಗಿದ್ದೇವೆ. ನಾವೆಲ್ಲರೂ ಪ್ರಾರ್ಥನೆ ಮುಖಾಂತರ ಈ ಕೂಟವನ್ನು ನಾವು ಆರಂಭಿಸೋಣ. ಪ್ರೀತಿ ಸ್ವರೂಪನಾದ ಯೇಸುವೆ, ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆಪ್ಪ, ಅಪ್ಪ ಇನ್ನೊಂದು ದಿನದಲ್ಲಿ ಕರ್ತನೆಪ್ಪ ನಾಮವನ್ನು ಸ್ತುತಿಸುತ್ತಾ ಕೊಂಡಾಡಿ ಕರ್ತನೆಪ್ಪ, ಅಪ್ಪ ದೇಶಕ್ಕೋಸ್ಕರ ಕರ್ತನೆಪ್ಪ ನಾವು ಪ್ರಾರ್ಥಿಸಿ ಅಪ್ಪ ಆರಾಧನೆಯಿಂದ ಕರ್ತನೆಪ್ಪ ನಾವು ಸಂರಕ್ಷಿಸೋದಕ್ಕೆ ಅಪ್ಪ ಈ ಒಂದು ಸ್ತುತಿಯಿಂದ ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೆಗೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಆಶೀರ್ವದಿಸು ಅಪ್ಪ. ಈ ಒಂದು ಕುಟುಂಬ ಪ್ರಾರ್ಥನೆ ಆರಾಧನೆ ಕರ್ತನೆಪ್ಪ ಇದು ವೀಕ್ಷಿಸುವವರೆಗೂ ಕರ್ತನೆಪ್ಪ ಆಶೀರ್ವಾದಕರವಾಗಿರೋದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು ಕರ್ತನೆಪ್ಪ. ಹಾಡುಗಳನ್ನ ಸ್ತೋತ್ರಪ್ಪ. ಆಡುವಂಥ ಹಾಡುಗಳನ್ನು ಆಶೀರ್ವದಿಸಿ ಕರ್ತನೆಪ್ಪ. ಅದರಲ್ಲಿ ನಾಮ ಮಹಿಮೆಂದುಕೊಳ್ಳದೆ ಕರ್ತನೆಪ್ಪ. ವಾಕ್ಯದ ಮುಖಾಂತರ ನಮ್ಮೊಬ್ಬರನ್ನು ಹೆಚ್ಚಿಸುವಂತ ನಾವು ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವಂತ ನಾವು ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ
ಮಾಡಲಿ ಎಲ್ಲ ಜಾತಿ ಜನ ನಿನ್ನನ್ನೇ ಸ್ತುತಿ ಮಾಡಲಿ ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ ನಿನ್ನ ಬೆಳಕಲ್ಲಿ ಎಲ್ಲರೂ ನಡೆಯಲಿ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನೇ ದೇವಾತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನನ್ನ ಜೀವಾತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಜೀವಾಂತ ದಿನವೆಲ್ಲ ಜೀವಾತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಜೀವಾತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲೆ ಕಳೆಯಬೇಕು ಈ ದಿನದ ಪ್ರತಿಯೊಂದು ಕ್ಷಣವೂ ನಿನ್ನ ನೆನಪಲೆ ಕಳೆಯಬೇಕು ನನ್ನ ಬಾಯ ಮಾತು ಎಲ್ಲ ನನ್ನ ಮನವನ್ನು ಸಂತೈಸಬೇಕು ನನ್ನ ಬಾಯ ಮಾತು ಎಲ್ಲ ನನ್ನ ಮನವನ್ನು ಸಂತೈಸಬೇಕು ಆರಾಧನೆ 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 ಓ ಆರಾಧನೆ ಆರಾಧನೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಯೇಸುವಿನ ದರ್ಶನಕ್ಕಾಗಿ ಪ್ರಿಯ ಯೇಸುವೆ ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರವು ದೇವರೇ ಸಲ್ಲಿಸುವೆ ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ದೇವರಿಗೆ ಸಲ್ಲಿಸುವೆ ದೇವರೇ ಸಲ್ಲಿಸುವೆ ಆರಾಧನೆ 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 ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವರಿಗೆ ಹಲ್ಲೆಲೂಯ 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 ವಂದನೆ ಯೇಸುವೆ, ವಂದನೆ ಅಪ್ಪ ವಂದನೆ ಕರ್ತನ ಮೇಲೆ ಸುರಿಸುವಂತನಾಗೋ ಅಪ್ಪ ಈ ವೇಳೆಯಲ್ಲಿ ಕರ್ತನೆಪ್ಪ ಆರಾಧನೆ ಮಾಡುವಾಗ ಅಪ್ಪ ಈ ದಿನದ ಪ್ರತಿಯೊಂದು ಕ್ಷಣವೂ ಅಪ್ಪ ಪ್ರತಿಯೊಬ್ಬರು ಕರ್ತನೆಪ್ಪ ನಿನ್ನ ನೆನಪಲ್ಲಿ ಕಳೆಯುವುದಕ್ಕೆ ಸಹಾಯ ಮಾಡು ಅಪ್ಪ ನಮ್ಮ ನಾಡ ಮೂಲೆ ಮೂಲೆಗೂ ಕರ್ತನೆಪ್ಪ ಯೇಸುವಿನ ನಾಮ ಅದು ಕೇಳಿಸಲಿ ಅಪ್ಪ ಅಪ್ಪ ಎಲ್ಲಾ ಜಾತಿ ಜನ ಕರ್ತನೆಪ್ಪ ಅಪ್ಪ ಎಲ್ಲರನ್ನು ಕರ್ತನೆಪ್ಪ ನೀನು ಪ್ರೀತಿಸುವಂತನಾಗಿರೋದಕ್ಕೋಸ್ಕರ ಅಪ್ಪ ನಿನ್ನ ನಾಮದ ಬೆಳಕಿನಲ್ಲಿ ಬರುವುದಕ್ಕೆ ಸಹಾಯ ಮಾಡು ಕರ್ತನೆಪ್ಪ ಅಪ್ಪ ಈ ವೇಳೆಯಲ್ಲಿ ಕರ್ತನೆಪ್ಪ ನಮ್ಮೊಬ್ಬೊಬ್ಬರನ್ನು ಕರ್ತನೆಪ್ಪ ಅಪ್ಪ ನೀನು ಇಲ್ಲಿ ಕರೆತಂದಕ್ಕಾಗಿ ಸ್ತೋತ್ರ ಅಪ್ಪ ಈ ಸಮಯದಲ್ಲಿ ನಾವೆಲ್ಲರೂ ಒಮ್ಮನಸ್ಸಾಗಿ ಒಬ್ಬೊಬ್ಬರಾಗಿ ನಾವು ಕೆಲವು
ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಈ ದೇಶಕ್ಕಾಗಿ ಕೆಲವೊಬ್ಬರು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಒಬ್ಬರಾಗಿ ಒಬ್ಬರು ಪ್ರಾರ್ಥನೆ ಮಾಡಿ. ಹಾಲೆಲೂಯ. ಸ್ತೋತ್ರ ಯೇಸುವೇ. ಹಾಲೆಲೂಯ 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 ಹಾಲೆಲೂಯ. ಅಪ್ಪನ ಸುಂದರವಾದ ಸಮಯದ ಕರ್ತನಪ್ಪ ಈ ಒಂದು ಸಮಯದಲ್ಲಿ ಕರ್ತನಪ್ಪ ನಮ್ಮ ದೇಶಕ್ಕೋಸ್ಕರ ಕರ್ತನಪ್ಪ ನಾವು ಪ್ರಾರ್ಥನೆ ಮಾಡುವ ಕರ್ತನೆ. ಅಪ್ಪ ದೇಶದ ಸ್ಥಿತಿಯನ್ನು ಕರ್ತನಪ್ಪ ನೀನು ಬಲ್ಲಾತನಾಗಿದೆಯಲ್ಲ ಕರ್ತನೆ. ಅಪ್ಪ ಎಷ್ಟೋ ಜನಗಳು ಕರ್ತನಪ್ಪ ಬಳಸಿದಾರಲ್ಲ ಕರ್ತನೆ. ಅಪ್ಪ ಅವ್ರ ಮೇಲೆ ಕರ್ತನಪ್ಪ ನಿನ್ನ ಕರುಣೆ ಹಸ್ತವನ್ನು ಕರ್ತನಪ್ಪ ದಯಪಾಲಿಸಪ್ಪ. ಅಪ್ಪ ಮಕ್ಕಳಿಗೆ ಕರ್ತನಪ್ಪ ನೀವು ನಿನ್ನ ವಾಸನೆಯಿಂದ ಕರ್ತನಪ್ಪ ಅವ್ರಿಗೆ ಗುಣವನ್ನು ಮಾಡು ಕರ್ತನೆ. ಅಪ್ಪ ನಿನ್ನ ಗೋಪುರ ಕಮ್ಮಿ ಮಾಡಿಕೋ ಕರ್ತನೆ. ಅಪ್ಪ ಹೌದು ಕರ್ತನೆ ಎಲ್ಲ ಮಕ್ಕಳಿಗೆ ಕರ್ತನಪ್ಪ ಗುಣಮುಖರಾಗಿ ಕರ್ತನಪ್ಪ ಅವ್ರ ಸಾಕ್ಷರತೆ ಮಕ್ಕಳನ್ನು ಮಾರ್ಪಡಿಸು ಕರ್ತನೆ. ಅಪ್ಪ ಹೌದು ಕರ್ತನಪ್ಪ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ಕರ್ತನೆ. ಅವರೆಲ್ಲರೂ ಕರ್ತನಪ್ಪ ಈ ಒಂದು ರೋಗವನ್ನು ಅರಿತುಕೊಂಡು ಕರ್ತನ ಅದಕ್ಕಾಗಿ ತವಕ ಪಡುವಂತ ಮಕ್ಕಳನ್ನು ಮಾರ್ಪಡಿಸಪ್ಪ. ಅಪ್ಪ ಹೌದು ಕರ್ತನೆ ಪ್ರತಿಯೊಂದು ರೋಗಿಗಳನ್ನ ಕರ್ತನಪ್ಪ ನೀನು ಮುಟ್ಟಿ ಗುಣ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ವೈದ್ಯರಿಗೋಸ್ಕರ ಕರ್ತನಪ್ಪ ನಾವು ಪ್ರಾರ್ಥನೆ ಮಾಡುವ ಕರ್ತನೆ. ಅಪ್ಪ ಹೌದು ಕರ್ತನೆ ವೈದ್ಯರ ಕುಟುಂಬಗಳನ್ನ ಕರ್ತನಪ್ಪ ನೀನು ರಕ್ಷಿಸು ಕರ್ತನೆ. ಅಪ್ಪ ಆ ಮಕ್ಕಳು ಕರ್ತನೆ ಅಪ್ಪ ಅವರು ಕರ್ತನೆ ಈ ಒಂದು ಲೋಕದಲ್ಲಿ ವೈದ್ಯರಾಗಿದ್ದು ಕರ್ತನಪ್ಪ ಅವ್ರು ಕರ್ತನೆ ಇರುವಂತ ಎಲ್ಲ ರೋಗಿಗಳನ್ನ ಕರ್ತನಪ್ಪ ಅವರು ಗುಣಮುಖರಾಗಿ ಮಾಡುವ ಕರ್ತನೆ. ಅಪ್ಪ ವೈದ್ಯರಿಗಿಂತ ಉತ್ತಮವಾದ ವೈದ್ಯ ನೀನಾಗಿದ್ದಲ್ಲ ಕರ್ತನಪ್ಪ. ನೀನು ಅವ್ರನ್ನ ಕಾಯ್ದು ಕಾಪಾಡು ಕರ್ತನೆ. ಅಪ್ಪ ಅದೇ ರೀತಿ ಕರ್ತನೆ ಅಧಿಕಾರಿಗಳಿಗೋಸ್ಕರ ಕರ್ತನೆ ಪೊಲೀಸ್ಗಳಿಗೋಸ್ಕರ ಕರ್ತನಪ್ಪ ಪ್ರಾರ್ಥನೆ ಮಾಡುವಾಗ ಸಪ್ಪ. ಅಪ್ಪ ಹೌದು ಕರ್ತನೆ ಅವರು ಈ ಒಂದು ದೇಶವನ್ನ ಕರ್ತನಪ್ಪ ರಕ್ಷಿಸುವಾಗ ಕರ್ತನೆ. ಅಪ್ಪ ಅವರನ್ನ ರಕ್ಷಿಸುವಂತ ನೀನಾಗಿದ್ದಲ್ಲ ಕರ್ತನೆ. ನೀನು ಅವ್ರನ್ನೆಲ್ಲರನ್ನು ಕರ್ತನಪ್ಪ ರಕ್ಷಿಸುವಂತ ನಾನು ಕೇಳ್ಕೊಳ್ತೀನಿ ಕರ್ತನೆ. ಅಪ್ಪ ಹೌದು ಕರ್ತನೆ ನೀನ್ ಕರ್ತನೆ ದೇಶದ ಮೇಲೆ ಕರ್ತನಪ್ಪ ನಿನ್ನ ಕೃಪಾಸ್ತವನ್ನ ಸುರಿಸಪ್ಪ. ಅಪ್ಪ ಕರ್ತನೆ ಬಿಡುಗಡೆ ದಾಯಕನಾಗಿದ್ದು ಕರ್ತನಪ್ಪ ಬಿಡುಗಡೆಯನ್ನು ದಯಪಾಲಿಸು ಕರ್ತನೆ. ಸ್ವಸ್ಥತೆಯನ್ನು ಕರ್ತನಪ್ಪ ನೀನು ಒದಗಿಸಿಕೊಡು ಕರ್ತನೆ. ಆರೋಗ್ಯದಾಯಕನಾಗಿದ್ದು ಕರ್ತನೆ ಆರೋಗ್ಯವನ್ನು ನೀನು ಒದಗಿಸಿಕೊಡು ಕರ್ತನೆ. ಅಪ್ಪ ಎಬಿನೇಸರ್ ನೀನಾಗಿದ್ದೆಲ್ಲ ಕರ್ತನಪ್ಪ ನೀನ್ ನಮ್ಮನ್ನ ಕಾಯ್ದು ಕಾಪಾಡು ಕರ್ತನೆ. ಅಪ್ಪ ಹೌದು ಕರ್ತನೆ ಈ ಲೋಕದ ಮೇಲೆ ಕರ್ತನಪ್ಪ ನಿನ್ನ ಕೃಪೆ ನೀಡು ಕರ್ತನಪ್ಪ. ನಿನ್ನ ಪ್ರೀತಿ ಮಮತೆನ ಕರ್ತನಪ್ಪ ಸುರಿಸದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ ಕರ್ತನೆ ಎಲ್ಲರನ್ನು ಕೂಡ ಕರ್ತನಪ್ಪ ನೀನು ರಕ್ಷಿಸಿ ನಿನ್ನ ಬಲದಿಂದ ಕರ್ತನಪ್ಪ ಅವ್ರನ್ನ ಮುಟ್ಟಿದಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಈ ಲೋಕವನ್ನ ಈ ದೇಶವನ್ನ ಕರ್ತನಪ್ಪ ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾ ಬೇಡ್ಕೊಳ್ತಾ ನನ್ನ ಜೋಡಿಸೋಕೆ ಅದು ತಂದೆಯೇ. ಭಿನ್ನವ ಕೇಳುವವನೇ ನನ್ನ ಕಣ್ಣೀರ ಕಾಣುವವನೇ ಸುಖ ಕೊಡುವವನೇ ಸ್ತೋತ್ರ యేసయ్యా. ಭಿನ್ನವ ಕೇಳುವವನೇ ನನ್ನ ಕಣ್ಣೀರ ಕಾಣುವವನೇ ಸುಖವ ಕೊಡುವವನೇ ಸ್ತೋತ್ರ యేసయ్యಾ ಸ್ತೋತ್ರ యేసయ్యಾ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆ ಆದ್ರೆ ನಿನಗೆ ಮಹಿಮೆ ರಜಾಲಿಲ್ಲ ಎಸಪ್ಪ. ಮತ್ತೊಂದು ಆವರ್ತಿ ಕರ್ತನೆ ಈ ಬೆಳಗಿನ ವೇಳೆಯಲ್ಲಿ ಕರ್ತನೆ ನಿನ್ನ ಪಾದದ ಬಳಿಯಲ್ಲಿ ನಾವು ಬಂದಿದ್ದು ಕರ್ತನೆ ಸಪ್ಪ. ಯೇಸುವೆ ನಾವೆಲ್ಲರೂ ಕರ್ತನೆ ಮೊಣಕಾಲಿನಲ್ಲಿ ಕರ್ತನೆ ಎಸಪ್ಪ ನಿನಗೋಸ್ಕರ ಕರ್ತನೆ ಎಸಪ್ಪ. ಈ ದೇಶಕ್ಕೋಸ್ಕರ ಕರ್ತನೆ ನಮ್ಮ ಆರೋಗ್ಯಕ್ಕೋಸ್ಕರ ಕರ್ತನೆ ಸಪ್ಪ. ನಮ್ಮ ಒಂದು ಸಂರಕ್ಷಣೆಗೋಸ್ಕರ ಕರ್ತನೆ ನಾವು ಪ್ರಾರ್ಥನೆ ಮಾಡುವಾಗ ಕರ್ತನೆ ಸಪ್ಪ ಎಸಪ್ಪ. ಸತ್ಯವೇದದಲ್ಲಿ ಅನೇಕ ಅನೇಕ ಸೇವಕರು ಕರ್ತನೆ ಸಪ್ಪ. ಎಲಿಯನ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆ ನೋಡಿದೆ ಸಪ್ಪ ಕರ್ತನೆ. ಕರ್ತನೆ ಪೇತ್ರನ ಪ್ರಾರ್ಥನೆ ಸಪ್ಪ ನೀನು ನೋಡಿದಿ ಕರ್ತನೆ. ಅದೇ ರೀತಿ ಕರ್ತನೆ ಸಪ್ಪ ಅನೇಕ ಸೇವಕರು ಕರ್ತನೆ ಮೊಣಕಾಲಿನ ಪ್ರಾರ್ಥನೆ ಸಪ್ಪ. ದಾನಿಯಲ್ನ ಪ್ರಾರ್ಥನೆಯನ್ನು ಕೇಳಿದಿ ಕರ್ತನೆ ಸಪ್ಪ. ಮೊಣಕಾಲಿನ ಪ್ರಾರ್ಥನೆಯನ್ನು ಕೇಳಿ ಕರ್ತನೆ ಸಪ್ಪ ನೀನು ಸದುತ್ತರ ಕೊಟ್ಟಿದಿ ಕರ್ತನೆ ಸಪ್ಪ. ನಾನು ನಿನಗೆ ಮಹಿಮೆ ಸಲ್ಲಿಸಿನಪ್ಪ ಕರ್ತನೆ. ಮತ್ತೊಂದು ಆವರ್ತಿ ಕರ್ತನೆ ಸಪ್ಪ ಈ ಒಂದು ನಮ್ಮ ದೇಶದಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಸಪ್ಪ ಕರ್ತನೆ. ಪ್ರಧಾನಮಂತ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಪ್ಪ. ರಾಜ್ಯದಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಕರ್ತನೆ ಸಪ್ಪ. ಮುಖ್ಯಮಂತ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಕರ್ತನೆ ಸಪ್ಪ. ಪೊಲೀಸ್ ಅಧಿಕಾರಿಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಸಪ್ಪ ಕರ್ತನೆ. ವೈದ್ಯರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಸಪ್ಪ ಕರ್ತನೆ. ಈ ಒಂದು ದೇಶದ ಒಂದು ಯೋಧರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಕರ್ತನೆ ಸಪ್ಪ. ಅವರೆಲ್ಲರ ಕುಟುಂಬಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಕರ್ತನೆ ಸಪ್ಪ. ಅವ್ರ ಹೆಂಡತಿ ಮಕ್ಕಳು ಕೂಡ ನೀನು ಆಶೀರ್ವದಿಸೋದಲ್ಲ ಕರ್ತನೆ ಸಪ್ಪ. ವೈದ್ಯರ ಕರ್ತನೆ ಸಪ್ಪ ಅವ್ರ ಹೆಂಡತಿ ಮಕ್ಕಳು ಕೂಡ ನೀನು ಆಶೀರ್ವದಿಸೋದಲ್ಲ ಕರ್ತನೆ. ನರ್ಸ್ಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿರೋದು ಅಲ್ಲಿಲ್ಲ ಕರ್ತನೆ. ಹೌದು ಕರ್ತನೆ ಈ ಕೊರೋನಾ ಕಾಯ್ದೆಯಿಂದ ಕರ್ತನೆ ಎಷ್ಟೋ ಜನರು ಕರ್ತನೆ ಬರಳುತ್ತಾ ಇದ್ದಾರೆ ಕರ್ತನೆ ಸಪ್ಪ. ಅವ್ರು ಬಾಧೆ ಪಡ್ತಾ ಇದ್ದಾರೆ ಕರ್ತನೆ ಸಪ್ಪ. ಎಷ್ಟೋ ಜನರು ಸಾಯ್ತಾ ಇದ್ದಾರೆ ಕರ್ತನೆ. ಅವರೆಲ್ಲರೂ ಕರ್ತನೆ ನೀನ್ ಸಂರಕ್ಷಣೆ ಮಾಡು ಕರ್ತನೆ ಸಪ್ಪ. ನೀನ್ ಬಿಡುಗಡೆ ಕೊಡು ಕರ್ತನೆ. ನಿನ್ನ ನಾಮದಲ್ಲಿ ಬಿಡುಗಡೆ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ ಸಪ್ಪ. ಆ ನಾಮದಲ್ಲಿ ಬಿಡಿಸುವಾತನು ಅಂತ ಹೇಳ್ತಿ ಕರ್ತನೆ ಸಪ್ಪ. ಅದೆಲ್ಲ ಕಾಯಿಲೆದಿಂದ ಕರ್ತನೆ ನೀನು ಬಿಡಿಸಿರೋದಲ್ಲಿಲ್ಲ. ಒಂದು ಸಾರಿ ನೀನು ಮನಮರಿಗೆ ಕರ್ತನೆ ಪ್ರತಿಯೊಬ್ಬರಿಗೂ ನೀನು ಗುಣಮುಖ ಮಾಡು ಕರ್ತನೆ ಸಪ್ಪ. ನೀನು ಗುಣಪಡಿಸಿರೋದಲ್ಲ ಯೆಹೋವ ರಾಫಾಗಿ ಕರ್ತನೆ. ನೀನು ಆರೋಗ್ಯ ದಯಪಾಲಿಸಿರೋದಲ್ಲ ಕರ್ತನೆ. ಮತ್ತೊಂದು ಆವರ್ತಿ ಕರ್ತನೆ ಸಪ್ಪ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಕರ್ತನೆ ಸಪ್ಪ. ಅವರೆಲ್ಲರಿಗೂ ಕರ್ತನೆ ಸಪ್ಪ ಏನೇ ಒಂದು ತೀರ್ಮಾನ ತೆಗೆದುಕೊಂಡು ಕರ್ತನೆ ಅದು ನಿನ್ನ ಚಿತ್ತದ ಪ್ರಕಾರ ಆಗಿರ್ಬೇಕು ಕರ್ತನೆ ಸಪ್ಪ. ಅದು ನಿನ್ನ ಆಲೋಚನೆ ಪ್ರಕಾರ ಆಗಿರ್ಬೇಕು ಕರ್ತನೆ ಸಪ್ಪ. ನೀನೇ ಕರ್ತನೆ ಸಂರಕ್ಷಣೆ ಮಾಡು ಕರ್ತನೆ. ನೀನೇ ಬಿಡುಗಡೆ ಕೊಡು ಕರ್ತನೆ ಸಪ್ಪ.
ಪ್ರತಿಯೊಬ್ಬಕ್ಕೂ ಕೂಡ ನೀನು ಆಶೀರ್ವಿಸಿ ನೀನು ಬಲಪಡಿಸು ಕರ್ತೇನೆ ಸಪ್ಪ. ನಾನು ನಂಬುತ್ತೀನಿ ಕರ್ತೇನೆ ಸಪ್ಪ, ಅತಿ ಶೀಘ್ರದಲ್ಲಿ ಕರ್ತೇನೆ ಈ ಕೊರೋನಾ ಕಾಯಿಲೆ ಕರ್ತೇನೆ ಈ ದೇಶ ಬಿಟ್ಟು ಓಡೋಗುತ್ತೆ ಅಂತ ನಾನು ನಂಬುತ್ತೀನಿ ಕರ್ತೇನೆ ಸಪ್ಪ. ಈ ದೇಶವೇ ನೀನು ಬಿಟ್ಟು ಕರ್ತೇನೆ ನೀನು ತೊಲಗಿಸ್ತೀನಿ ಅಂತ ನಾನು ನಂಬಿಕೆ ಇಡ್ತೇನಪ್ಪ. ನೀನೇ ಆಶೀರ್ವಿಸಿ ನೀನು ಬಲಪಡಿಸು ಕರ್ತೇನೆ ಸಪ್ಪ. ವಿದೇಶಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ ಕರ್ತೇನೆ. ಚೀನಾ ದೇಶ ಆಗಿರ್ಬೋದು, ಇಟಾಲಿ ದೇಶ ಆಗಿರ್ಬೋದು ಕರ್ತೇನೆ ಸಪ್ಪ, ಅಮೆರಿಕ ದೇಶ ಆಗಿರ್ಬೋದು ಕರ್ತೇನೆ, ಇನ್ನು ಅನೇಕ ದೇಶಗಳಾಗಿರ್ಬೋದು ಕರ್ತೇನೆ, ಅವರೆಲ್ಲರೂ ಬಾಧೆ ಪಡ್ತಾ ಇದ್ದಾರೆ ಕರ್ತೇನೆ. ಈ ಕಾಯಿಲೆದಿಂದ ಗುಣಮುಖರಾಗುವಂತೆ ಕರ್ತೇನೆ, ಗುಣಮುಕ್ತರಾಗುವಂತೆ ಕರ್ತೇನೆ ನೀನು ಕೃಪೆ ಮಾಡಪ್ಪ ಕರ್ತೇನೆ. ಅದಕ್ಕೆ ಔಷಧಿ ಕಂಡಿಡಿದಂತ ಆ ವೈದ್ಯರಿಗೋಸ್ಕರ ಸಹ ನಾನು ಪ್ರಾರ್ಥನೆ ಮಾಡ್ತೀನಿ ಕರ್ತೇನೆ. ಅದು ಎಲ್ಲರಿಗೂ ಕೊಟ್ಟು ಕರ್ತೇನೆ ಸಪ್ಪ, ಅತಿ ಶೀಘ್ರ ಕರ್ತೇನೆ ಸಪ್ಪ, ಅತಿ ಬೇಗನೆ ಕರ್ತೇನೆ ಸಪ್ಪ ಕರ್ತೇನೆ. ಅದು ಬಿಡುಗಡೆ ಹೊಂದಿಕೊಳ್ಳುತ್ತೆ, ಅದು ತೆಗೆದುಕೊಂಡು ಬಿಡುಗಡೆ ಹೊಂದಿಕೊಳ್ಳುವಂತೆ ಕರ್ತೇನೆ. ಅವರಿಗೆ ಕೊಟ್ಟಂತ ಜ್ಞಾನ ಅದು ನಿನ್ನ ಜ್ಞಾನ ಆಗಿದೆ ಅಂತ ನಾನು ನಂಬುತ್ತೀನಪ್ಪ. ನೀನೇ ಆಶೀರ್ವಿಸಿ ನೀನು ಬಲಪಡಿಸಿ ಕರ್ತೇನೆ ಸಪ್ಪ. ನಮ್ಮ ಎಲ್ಲ ಪ್ರಾರ್ಥನೆಗೆ ಕರ್ತೇನೆ ನೀನು ಸದುತ್ತರ ಕೊಟ್ಟಿದೆ ಅಂತ ನಾನು ನಂಬಿಕೆ ಇಟ್ಟಿದ್ದಪ್ಪ. ನೀನೇ ಆಶೀರ್ವಿಸಿ ಬಿಡುಗಡೆ ಕೊಟ್ಟು ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುವಂತಂದೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ನಮ್ಮ ಸ್ವರ್ಗೀಯ ತಂದೆಯ ಸ್ತೋತ್ರವಾಗಲಿ ಸ್ವಾಮಿ ಅಪ್ಪ. ನಮ್ಮೆಲ್ಲರ ಸ್ತುತಿಗಳ ಮಧ್ಯದಲ್ಲಿ ಕರ್ತನೆ ನೀವು ಸಿಂಹಾಸನಾರೂಢನಾಗಿ ಬಂದಿದ್ದಕ್ಕಾಗಿ ಸ್ತೋತ್ರ ಸಪ್ಪ. ನಮ್ಮ ಪ್ರಾರ್ಥನೆಯನ್ನು ಆಲಿಸುವಂಥ ದೇವರು ನೀವು ಆಗಿದ್ದೀರಾ ರಾಜ, ಅದಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇವೆ ರಾಜ ಅಪ್ಪ. ಹೌದು ಸ್ವಾಮಿ, ನೀನು ಕರುಣಾದಾಯಕನಾಗಿದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸಪ್ಪ. ಬಡವರಿಗೆ ಕರ್ತನೆ ಅಪ್ಪ ಕನಿಕರಿಸಿ ಕರ್ತನೆ ಅಪ್ಪ. ಅವರು ಕೂಲಿ ಕೆಲಸ ಮಾಡೋದಕ್ಕೆ ಆಗದೆ ಇರುವಾಗ ಕರ್ತನೆ ಅಪ್ಪ ಅವ್ರಿಗೆ ಊಟ ಮಾಡಲು ಊಟವನ್ನು ಕೊಟ್ಟಂಥ ದೇವರು ನೀವು ಆಗಿದ್ದೀರಾ ರಾಜ ಅಪ್ಪ. ಅಂಥ ವ್ಯಕ್ತಿಗಳನ್ನ ಕರ್ತನೆ ನೀನು ಎಬ್ಬಿಸಿ ಕರ್ತನೆ ಅಪ್ಪ, ಒಳ್ಳೆ ರೀತಿಯಲ್ಲಿ ಕರ್ತನೆ ಸಹಾಯ ಮಾಡುವಂತೆ ಕರ್ತನೆ ಅಪ್ಪ. ಅವ್ರ ಜಲುಬಿದ್ದ ಕೈಗಳನ್ನ ಬಲಪಡಿಸಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಷ್ಟೋ ಒಂದು ಬಡವರಿಗೆ ಕರ್ತನೆ ಅಪ್ಪ, ಎಷ್ಟೋ ಅಪ್ಪ ಹಣ ಇರೋಂಥ ಜನಗಳಾಗಿರ್ಬೋದು ಅಪ್ಪ, ಹೃದಯದಲ್ಲಿ ಶ್ರೀಮಂತಿಕೆ ಇರೋಂಥ ಜನಗಳಾಗಿರ್ಬೋದು ಕರ್ತನೆ, ಅವರೆಲ್ಲರೂ ಕರ್ತನೆ ಅಪ್ಪ ತಕ್ಕ ಸಮಯಕ್ಕೆ ಕರ್ತನೆ ಅವ್ರಿಗೆ ಅಡುಗೆ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಕರ್ತನೆ, ಮತ್ತು ರೇಷನ್ ಕೊಡ್ತಾ ಇದ್ದಾರೆ ಕರ್ತನೆ. ಅಂತ ಕೈಗಳನ್ನ ನೀನು ಬಲಪಡಿಸಿ ನೀನು ಆಶೀರ್ವಾದ ಮಾಡಕರ್ತನೆ ಅಪ್ಪ. ಇರೋರು ಅಪ್ಪ ಇಲ್ಲದವ್ರಿಗೆ ಕೊಡುವಂತೆ ಕರ್ತನೆ ಅಂತ ಒಳ್ಳೆ ಹೃದಯನ ನೀವು ಕೊಟ್ಟಿದ್ದೀರಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸಪ್ಪ. ನೀವು ಮಾಡ್ತಾ ಇರೋಂಥ ಕಾರ್ಯಗಳು ಕರ್ತನೆ ಎಷ್ಟು ದೊಡ್ಡದಾಗಿದೆ ಕರ್ತನೆ. ಹೌದು ಸ್ವಾಮಿ, ಇಕ್ಕಟ್ಟಿನ ಸಮಯದಲ್ಲಿ ನನಗೆ ಮೊರೆಯಿಡಿರಿ, ನಾನು ನಿಮಗೆ ಸದುತ್ರನ ಕೊಡ್ತೀನಿ ಅಂತ ಹೇಳಿದಿರಲ್ಲ ರಾಜ ಅಪ್ಪ. ಆ ವಾಕ್ಯನ ಕರ್ತನೆ ಅಪ್ಪ, ಅವ್ರು ಇಕ್ಕಟ್ಟ ಈ ಒಂದು ಪರಿಸ್ಥಿತಿಯಲ್ಲಿ ಕರ್ತನೆ ಅಪ್ಪ ಅವ್ರನ್ನ ನೀನು ಕನಿಕರಿಸುವಂಥ ದೇವರಾಗಿದ್ದೀರಾ ಸ್ವಾಮಿ. ಅದಕ್ಕೆ ನಿಮಗೆ ವಂದನೆಗಳನ್ನ ಸಲ್ಲಿಸ್ತಾ ಕರ್ತನೆ. ಆ ಒಂದು ಕಾರ್ಯಗಳಲ್ಲಿ ಕರ್ತನೆ ಇನ್ನೂ ಯಶಸ್ಸಾಗಿ ಕರ್ತನೆ ಅಪ್ಪ, ಅದ್ಭುತವಾಗಿ ಕರ್ತನೆ ಅಪ್ಪ. ಪ್ರತಿಯೊಬ್ಬರು ಕೂಡ ಕರ್ತನೆ ಒಬ್ರಿಗೊಬ್ರು ಕರ್ತನೆ ಕ್ರಿಸ್ತನ ಪ್ರೀತಿಯಲ್ಲಿ ಕರ್ತನೆ ಅಪ್ಪ ಕೊಡುವಂಥ ಮಕ್ಕಳನ್ನ ನೀನು ಮಾರ್ಪಡಿಸು ರಾಜ. ನಿನ್ನ ಹೃದಯನ ಕರ್ತನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಸಪ್ಪ ಅಪ್ಪ. ಕರುಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಪ್ಪ. ಹೌದು ಸ್ವಾಮಿ, ಈ ಒಂದು ದೇಶನ ಕರ್ತನೆ ಕರುಣಿಸಿ ಕರ್ತನೆ ಅಪ್ಪ. ದೇಶದಲ್ಲಿ ಬಂದಿರೋಂಥ ಎಲ್ಲ ಒಂದು ಘೋರವಾದ ವ್ಯಾಧಿಯಿಂದ ಕರ್ತನೆ ಅಪ್ಪ ಬಿಡುಗಡೆ ಕೊಟ್ಟು ಕರ್ತನೆ ಅಪ್ಪ. ನಿನ್ನ ನಾಮದಲ್ಲಿರೋಂಥ ಮಹತನ ಕರ್ತನೆ ಪ್ರತಿಯೊಬ್ಬರು ಕರ್ತನೆ ಕಂಡುಕೊಂಡು ಕರ್ತನೆ ಅಪ್ಪ ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡಿ ಅಪ್ಪ. ನೀನು ಅದ್ಭುತನ ಅತಿಶಯ ಕಾರ್ಯಗಳನ್ನ ಮಾಡುವಂಥ ದೇವರು ನೀವು ಆಗದಿರೋ ರಾಜ ಅಪ್ಪ. ಇಲ್ಲದೆ ಇರುವುದನ್ನ ಅಪ್ಪ, ಇರುವಂಥದ್ದನ್ನ ಕರ್ತನೆ ಇಲ್ಲದಾಗಿ ಮಾಡುವಂಥ ದೇವರು ನೀವು ಆಗಿರುವಾಗ ಕರ್ತನೆ ಅಪ್ಪ, ಬಂದಿರೋಂಥ ಈ ಒಂದು ಘೋರ ವ್ಯಾಧಿಯಿಂದ ಕರ್ತನೆ ಸಂಪೂರ್ಣ ಬಿಡುಗಡೆ ಕೊಟ್ಟು ಕರ್ತನೆ ನಿನ್ನ ನಾಮದಲ್ಲಿ ಕರ್ತನೆ ಅಪ್ಪ ಸಕಲವು ಇದೆ ಅನ್ನೋದನ್ನ ಕರ್ತನೆ ಅಪ್ಪ ಎಲ್ಲ ಜನಾಂಗಗಳಿಗೆ ಕರ್ತನೆ ಅದು ತಿಳಿಯುವಂತೆ ಕರ್ತನೆ ನೀನು ಅಪ್ಪ ನಿನ್ನಲ್ಲಿರೋಂಥ ಒಂದು ರಹಸ್ಯನ ಕರ್ತನೆ ತಿಳಿಯಪಡಿಸ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಯಾಕೆಂದ್ರೆ ಕರ್ತನೆ ವಾಕ್ಯದಿಂದ ಕರ್ತನೆ ಅಪ್ಪ ನೀನು ಕರ್ತನೆ ಮಾತನಾಡುವಂಥ ದೇವರಾಗಿದ್ದೀರ ರಾಜ. ಎಲ್ಲವನ್ನು ಕರ್ತನೆ ಅಪ್ಪ ನೀನು ಮಾಡಿ ಮುಗಿಸುವಂಥ ದೇವರು ನೀವು ಆಗಿದ್ದೀರ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸಪ್ಪ. ನಮ್ಮೆಲ್ಲರನ್ನ ಪ್ರಾರ್ಥನೆ ಕೇಳಿ ಕರ್ತನೆ ಅಪ್ಪ ಬಿಡುಗಡೆ ಕೊಟ್ಟು ಕರ್ತನೆ ಅಪ್ಪ ಇದೇ ರೀತಿ ಕರ್ತನೆ ಎಷ್ಟೋ ಸೇವಕರು ಕರ್ತನೆ ಪ್ರತಿ ದಿನಾಲೂ ಕೂಡ ಕರ್ತನೆ ಅಪ್ಪ ನಿನ್ನಲ್ಲಿ ಅಪ್ಪ ವಿಜ್ಞಾಪನೆಗಳನ್ನ ಮೊರೆಗಳನ್ನ ಇಡುವಾಗ ಕರ್ತನೆ ಅಪ್ಪ ಮೊರೆಯನ್ನು ಆಲಿಸಿ ಕರ್ತನೆ ಅಪ್ಪ ನೀನು ಕರ್ತನೆ ಬಿಡುಗಡೆ ಕೊಟ್ಟಂಥ ದೇವರು ನೀವು ಆಗಿದ್ದೀರ ಸ್ವಾಮಿ ಅಪ್ಪ. ಉಪವಾಸದಿಂದ ಕರ್ತನೆ ಎಷ್ಟೋ ಒಂದು ಅಪ್ಪ ಸೇವಕರು ಕರ್ತನೆ ಅಪ್ಪ ಕಣ್ಣೀರು ಸುರಿಸುತ್ತಾ ದೇಶಕ್ಕೋಸ್ಕರ ಪ್ರಾರ್ಥಿಸುವಾಗ ಕರ್ತನೆ ದೇಶವನ್ನು ರಕ್ಷಿಸಿದಂಥ ದೇವರು ನೀವು ಆಗಿದ್ದೀರ ರಾಜ ಅಪ್ಪ. ಮೊಣಕಾಲಿನ ಪ್ರಾರ್ಥನೆಯನ್ನು ಕರ್ತನೆ ಆಲಿಸಿ ಕರ್ತನೆ ಅಪ್ಪ ಹೌದು ರಾಜನೇ ಬಿಡುಗಡೆ ಕೊಟ್ಟಂಥ ದೇವರು ನೀವು ಆಗಿದ್ದೀರ ಸ್ವಾಮಿ ಅಪ್ಪ. ಹೌದು ರಾಜನೇ ಅಪ್ಪ ಪ್ರತಿಯೊಂದು ಸೇವಕರು ಕೂಡ ಕರ್ತನೆ ಅಪ್ಪ ಈ ದೇಶಕ್ಕೋಸ್ಕರ ಕರ್ತನೆ ಅಪ್ಪ ದೇಶದಲ್ಲಿ ಬಂದಿರೋಂಥ ರೋಗಕ್ಕೋಸ್ಕರ ಕರ್ತನೆ ಅಪ್ಪ ಬಳಲ್ತಾರಂಥ ರೋಗಿಗಳಿಗೋಸ್ಕರ ಕರ್ತನೆ ಅಪ್ಪ ಅಪ್ಪ ಸೇವೆ ಮಾಡ್ತಾರಂಥ ಡಾಕ್ಟರ್ಗಳಿಗೋಸ್ಕರ ಕರ್ತನೆ ಅಪ್ಪ ಎಲ್ಲರನ್ನ ರಕ್ಷಣೆ ಮಾಡ್ತಾರಂಥ ಪೊಲೀಸರಿಗೋಸ್ಕರ ಕರ್ತನೆ ಅಪ್ಪ ಅದೇ ರೀತಿ ಕರ್ತನೆ ಅಪ್ಪ ಸಹಾಯ ಮಾಡ್ತಾರಂಥ ಕೈಗಳಿಗೋಸ್ಕರ ಕರ್ತನೆ ನಾವು ಅಪ್ಪ ಪ್ರತಿಯೊಂದು ಸೇವಕರು ಕೂಡ ಕರ್ತನೆ ಒಮ್ಮನದಿಂದ ಕರ್ತನೆ ಅಪ್ಪ ಅವ್ರಿಗಾಗಿ ಅಪ್ಪ ಕಣ್ಣೀರಿನಿಂದ ಕರ್ತನೆ ನಾನು ಅಂಗಲಾಚಿ ಬೇಡುವಾಗ ಕರ್ತನೆ ಅಪ್ಪ ನಿನ್ನ ಪರಲೋಕದಿಂದ ಕರ್ತನೆ ಅಪ್ಪ ಪ್ರತಿಯೊಬ್ಬರ ಮೇಲೆ ಕರ್ತನೆ ನೀನು ಕನಿಕರ ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸಪ್ಪ. ಹೌದು ಸ್ವಾಮಿ ಅಪ್ಪ ಈ ರೋಗ ಅನ್ನೋದು ಕರ್ತನೆ ಅಪ್ಪ ಎಲ್ಲವನ್ನು ಕರ್ತನೆ ನೀನು ಬಿಡುಗಡೆ ಕೊಟ್ಟು ಕರ್ತನೆ ಅಪ್ಪ ಸಂಪೂರ್ಣವಾಗಿ ಕರ್ತನೆ ಗುಣಮುಖರಾಗಿ ಕರ್ತನೆ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ ಅಪ್ಪ ಸಾಕ್ಷಿ ಹೇಳುವಂತೆ ಕರ್ತನೆ ನೀನು ಮಾರ್ಪಡಿಸಿ ನೀನು ಆಶೀರ್ವದಿಸು ರಾಜ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಸದುತ್ತರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಸ್ತುತಿಗನ ಮಹಿಮೆ ನೀನು ಒಬ್ಬನಿಗೆ ಸಲ್ಲಿಸುತ್ತಾ ತಂದೆ ಮಗ ಪರಿಶುದ್ಧಾತ್ಮ ಹೆಸರಿನಲ್ಲಿ ಎಲ್ಲವನ್ನು ಪ್ರಾರ್ಥಿಸಿ ಬೇಡುವುದು ದೇವನ ಜೀವಳ ಪರಲೋಕದ ತಂದೆಯೇ ಆಮೆನ್. ನಾವು ಒಂದು ವಾಕ್ಯವನ್ನು ಹೊಂದಿಕೊಂಡು ನಾವು ಕೂಡ ಪ್ರಾರ್ಥನೆ ಮಾಡಿ ಇದರಿಂದ ದೇವರು ಮಾತನಾಡ್ತಾರೆ. ವಾಕ್ಯ ಯಾವುದಂದ್ರೆ ನೋಡುವಾಗ ಏಷ್ಯನ್ ಬರೆದ ಪ್ರವಾದನೆ ಗ್ರಂಥ
54ನೇ ಅಧ್ಯಾಯ 13ನೇ ವಚನ ಓದಿಕೊಳ್ಳೋಣವೇ? ಯೆಶಾಯ 54:13 ವಚನ. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗಿರುವರು, ಅವರಿಗೆ ಅಧಿಕ ಸುಕ್ಷೇಮವಾಗುವುದು. ಆಮೆನ್, ಹಲ್ಲೆಲೂಯಾ. ಈ ದೇಶದಲ್ಲಿ ನೋಡುವಾಗ ಈ ದಿನಗಳಲ್ಲಿ ಈ ಬರ್ತಾ ಇರುವಂತಹ ವ್ಯಾಧಿ ಇವೆಲ್ಲವೂ ಕೂಡ ಯಾರ ಶಿಕ್ಷೆಯಾಗಿದೆ? ಇದು ಯೆಹೋವನ ಶಿಕ್ಷೆ. ಯಾಕೆಂದರೆ ನಾವು ಮೇರೆ ತಪ್ಪಿ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ತಂದೆಯಾದ ದೇವರಿಗೆ ಆತನಿಗೆ ಕೋಪ ಅನ್ನೋದು ಬರುವಾಗ ಅವರು ಮಾಡುವಂತ ಕಾರ್ಯಗಳು ಈ ರೀತಿಯಾಗಿರುತ್ತವೆ. ಯಾಕಂದ್ರೆ ಸತ್ಯವೇ ಹೇಳುತ್ತದೆ ಏನಂದ್ರೆ ಅಧರ್ಮ ಹೆಚ್ಚಾದಾಗ ಆತನ ಕೋಪ ಅದೇನಾಗುತ್ತದೆ? ಹೆಚ್ಚಾಗುತ್ತದೆ. ಈಗಿರುವಾಗ ದೇವರು ಹೇಳ್ತಾ ಇದ್ರು ಈ ದಿನದಲ್ಲಿ ಅಂದ್ರೆ ಇಸ್ರಾಯೇಲರ ಮಕ್ಕಳಿಗೆ ಅಂದ್ರೆ ನೋಡುವಾಗ ಈ ನಮ್ಮ ದೇಶದಲ್ಲಿರುವಂತಹ ನಾವು ಒಬ್ಬೊಬ್ಬರು ಕೂಡ ನಾವು ಈ ಸಮಯದಲ್ಲಿ ಯೆಹೋವನಿಂದ ಶಿಕ್ಷಿತರಾಗುವಾಗ ಅಂದ್ರೆ ದೇವರ ಭಯವನ್ನು ಹೊಂದಿಕೊಳ್ತಾ ಇದ್ದೀವಿ, ದೇವರ ಮೇಲೆ ಭಕ್ತಿಯನ್ನು ಹೆಚ್ಚಾಗಿ ಮಾಡ್ತಾ ಇದ್ದೀವಿ, ದೇವರ ವಾಕ್ಯದ ಧ್ಯಾನವನ್ನು ಹೆಚ್ಚಾಗಿ ದಿನದಲ್ಲಿ ಮಾಡುವಾಗ ದೇವರು ಹೇಳ್ತಾ ಇದ್ದಾರೆ, ನೀವು ಎಲ್ಲರೂ ಕೂಡ ಯೆಹೋವನಿಂದ ಶಿಕ್ಷಿತರಾಗಿದ್ದೀರಲ್ಲ, ನಿಮ್ಮ ಮಕ್ಕಳೆಲ್ಲರಿಗೂ ಅಂದ್ರೆ ನಿಮ್ಮ ಕುಟುಂಬದವರಿಗೆ, ನೋಡುವಂತ ಜನರಿಗೆ ಮತ್ತು ಈ ದೇಶದ ಜನರ ಎಲ್ಲರಿಗೂ ಕೂಡ ಏನಾಗುತ್ತದೆ? ಅಧಿಕ ಸುಕ್ಷೇಮವಾಗುವುದು. ಹಲ್ಲೆಲೂಯಾ. ನೋಡುವಾಗ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಅಧಿಕ ಸುಕ್ಷೇಮ ಅಂದ್ರೆ ಕಳೆದ ದಿನಗಳಲ್ಲಿ ಇದ್ದಂತ ಆರೋಗ್ಯಕ್ಕಿಂತ, ಕಳೆದ ದಿನದಲ್ಲಿ ಇದ್ದಂತ ಸುಖಕ್ಕಿಂತ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕಳೆದ ನಂತರ ನಮಗೆ ಸಿಗುವಂತ ಸುಕ್ಷೇಮ ಅದು ಅಧಿಕವಾಗಿದೆ. ಯಾಕಂದ್ರೆ ನೋಡುವಾಗ ಅನೇಕ ಸೇವಕರುಗಳು ಕೂಡ ಈ ಸಮಯದಲ್ಲಿ ಆನ್ಲೈನ್ ಮುಖಾಂತರ ನಿಮ್ಮನ್ನ ಸಂದರ್ಶಿಸ್ತಾ ಇದ್ದಾರೆ. ನಮ್ಮ ಕುಟುಂಬ ಕೂಡ ಪ್ರತಿನಿತ್ಯವೂ ಮುಂಜಾನೆ ವೇಳೆಯಲ್ಲಿ ಈ ಒಂದು ಸ್ತುತಿಯಿಂದ ಸಂರಕ್ಷಣೆ ಎಂಬ ದೇವರ ಕರುವಿಕೆಯಿಂದ ಈ ಸ್ತುತಿಯನ್ನು ಮಾಡುತ್ತಾ, ದೇವರ ಆರಾಧನೆ ಮಾಡುತ್ತಾ, ನಾವು ದೇಶಕ್ಕೋಸ್ಕರ ಪ್ರಾರ್ಥಿಸುತ್ತಾ ಸ್ತುತಿಯಿಂದ ನಾವೆಲ್ಲರನ್ನ ನಾವು ಸಂರಕ್ಷಿಸುವಂತ ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ನೋಡುವಾಗ ಈ ದಿನಗಳಲ್ಲಿ ಸೇವೆ ಹೆಚ್ಚಾಗ್ತಾ ಬರ್ತಾ ಇದೆ, ಆತನ ವಾಕ್ಯಗಳು ಎಲ್ಲ ಕಡೆ ಏನಾಗ್ತದೆ? ಅದು ಹರಡುತ್ತಾ ಬರ್ತಾ ಇದೆ. ಯಾಕೆಂದರೆ ಜನರು ಈ ದಿನಗಳಲ್ಲಿ ಭಯ ಪಡಬೇಕಾಗಿರೋದು ನಾವು ಈ ಒಂದು ವೈರಸ್ಗಾಗಿ, ಒಂದು ವ್ಯಾಧಿಗಾಗಿಲ್ಲ, ದೇವರ ಭಯಕ್ಕಾಗಿ. ನಾವು ದೇವರ ಮೇಲೆ ಭಯಭಕ್ತಿಯಿಂದ ಹೆಚ್ಚಾಗಿ ನಾವು ಜೀವಿಸಬೇಕು. ಹಾಗಿರುವಾಗ ಯೆಹೋವ ದೇವರು ಅಂದ್ರೆ ಏಸಪ್ಪ ಈ ದಿನದಲ್ಲಿ ಹೇಳ್ತಾ ಇದ್ದಾರೆ, ನೀವು ಯೆಹೋವನಿಂದ ಶಿಕ್ಷಿತರಾಗ್ತಾ ಇದ್ದೀರಲ್ಲ, ಅದಕ್ಕೆ ನೀವೇನ್ ಮಾಡಬಹುದು? ಮುಂದಿನ ದಿನಗಳಲ್ಲಿ ದೇವರಿಂದ ನೀವು ಅಧಿಕ ಸುಕ್ಷೇಮವನ್ನ ನೀವು ಹೊಂದಿಕೊಳ್ತೀರಂತ. ಯಾಕಂದ್ರೆ ದೇವರು ಆತನು ಗಾಯ ಮಾಡುವಾತನು, ಅದೇ ರೀತಿಗೆ ಆತನೇ ಗಾಯವನ್ನ ಕಟ್ಟುವಾತನಾಗಿದ್ದಾನೆ. ಆತನ ನಮಗೆ ಈ ದಿನಗಳಲ್ಲಿ ಗಾಯ ಮಾಡಿದ್ರು ಕೂಡ ಅನೇಕರು ಆತನ ಭಯವನ್ನ, ಯೆಹೋವನ ಭಯವನ್ನ ಆತನು ನೋಡಿದ್ದಾರೆ. ಆ ದಿನಗಳು ನೋಡುವಾಗ ಬರುವಂತ ದಿನಗಳಲ್ಲಿ ನಾವು ಯೆಹೋವನಿಂದ ಒಂದು ಅಧಿಕ ಸುಕ್ಷೇಮವನ್ನು ಹೊಂದಿಕೊಳ್ಳೋದಕ್ಕೆ ಸಹಾಯವಾಗುತ್ತದೆ. ಯಾಕೆಂದ್ರೆ ಹೆಚ್ಚಾಗಿ ನಾವು ಈ ದಿನಗಳಲ್ಲಿ ಸಮಯ ಕಳೆಯದೆ ನಾವು ದೇವರಲ್ಲಿ ನಾವು ಧ್ಯಾನವನ್ನ ಇಡ್ತಾ ಇದ್ದೀವಿ. ಆತನಲ್ಲಿ ನಾವು ಸಮಯನ ಹೆಚ್ಚಾಗಿ ಕಳೆಯುವಾಗ ತಂದೆಯಾದ ದೇವರು ಮೇಲಿಂದ ನೋಡಿ ಹೇಳ್ತಾ ಇದ್ದಾರೆ, ಈ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಅಧಿಕ ಸುಕ್ಷೇಮ ದೇವರು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ದೇಶದಲ್ಲಿ ಬರಬೇಕಾದಂತ ಒಂದು ಸುಧಾರಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಈ ವಾಕ್ಯದ ಮೇರೆಗೆ ದೇವರು ನಮ್ಮ ದೇಶವನ್ನ, ಈ ಪ್ರಪಂಚವನ್ನ ಆಶೀರ್ವದಿಸಿ ಒಂದು ಅಧಿಕ ಸುಕ್ಷೇಮ ಬರಮಾಡೋದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸಿಕೊಳ್ಳೋಣವೇ? ಹಲ್ಲೆಲೂಯಾ. ಸ್ತೋತ್ರ 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 ಅಪ್ಪ, ಸ್ತೋತ್ರ ಯೇಸುವೆ. ಪ್ರೀತಿ ಸ್ವರೂಪನಾದ ತಂದೆಯೇ, ಅಪ್ಪ ಈ ದಿನದಲ್ಲಿ ಕರ್ತನೆಪ್ಪ ವಾಕ್ಯ ಹೇಳಿದಾಗೆ ಅಪ್ಪ ನಾವೆಲ್ಲರೂ ಈ ದೇಶದಲ್ಲಿ ಕರ್ತನೆಪ್ಪ ನಿನ್ನಿಂದ ಶಿಕ್ಷಿತರಾಗುವಾಗ, ಅಪ್ಪ ನಿನ್ನ ಶಿಕ್ಷೆಗೆ ಒಳಗಾಗುವಾಗ, ಅಪ್ಪ ನಿನ್ನ ಕೋಪದಲ್ಲಿನ, ಅಪ್ಪ ನಿನ್ನ ಕೋಪಕ್ಕೆ ನಾವು ಒಳಗಾಗುವಾಗ, ಅಪ್ಪ ನಿನ್ನ ವಾಕ್ಯದ ಮುಖಾಂತರ ಹೇಳ್ತಾ ಇದೆಯಪ್ಪ, ಅಪ್ಪ ನಿನ್ನ ಮಕ್ಕಳೆಲ್ಲರೂ ಅಪ್ಪ ಯೆಹೋವನಿಂದ ಶಿಕ್ಷಿತರಾಗಿರುವಾಗ ಅಪ್ಪ ಅವರೆಲ್ಲರೂ ಕೂಡ ಅಧಿಕ ಸುಕ್ಷೇಮವನ್ನು ಹೊಂದಿಕೊಳ್ಳುವರು ಅಂತ ಈಗಿರುವಾಗ ಅಪ್ಪ ಈ ಸಂಚಿಕೆ ಯಾರು ವೀಕ್ಷಿಸ್ತಾ ಇದ್ದಾರೋ ಅಪ್ಪ ಎಲ್ಲರೂ ನಿನ್ನ ಆಶೀರ್ವದಿಸು. ಅವರ ಕುಟುಂಬದಲ್ಲಿ ಒಂದು ಅಧಿಕ ಸುಕ್ಷೇಮ ಕರ್ತನೆಪ್ಪ, ಒಂದು ಸಂರಕ್ಷಣೆ ಕರ್ತನೆ, ಒಂದು ಆರೋಗ್ಯ ಕರ್ತನೆ, ಒಂದು ಸಮಾಧಾನ ಅಪ್ಪ, ಒಂದು ಕರ್ತನೆ ಸಮೃದ್ಧಿಯನ್ನು ನಿನ್ನ ಕೊಟ್ಟು ದಯಪಾಲಿಸು ಕರ್ತನೆಪ್ಪ. ಅಪ್ಪ ಈ ಸ್ತುತಿಯಿಂದ ಸಂರಕ್ಷಣೆ ಕಾರ್ಯಕ್ರಮ ಒಬ್ಬೊಬ್ಬರಿಗೆ ಇದು ಆಶೀರ್ವಾದಕರವಾಗಿರಲಿ ಅಪ್ಪ. ನಾವು ನಿಮ್ಮನ್ನು ಸ್ತುತಿಸುವಾಗ ಅಪ್ಪ ನೀನು ಕರ್ತನೆಪ್ಪ, ಅಪ್ಪ ನೀನು ಮನಮರುಗುವಂತವನಾಗಿದ್ಯಾ ಅಪ್ಪ. ನಾವು ನಿಮಗೆ ಕೂಗುವಾಗ ನೀನು ಆಲಿಸುವಂತವನಾಗಿದ್ಯಾ ಅಪ್ಪ. ನಾವು ನಿಮಗೆ ಬೇಡುವಾಗ ಅಪ್ಪ ನೀನು ಒದಗಿಸುವಂತನಾಗಿದ್ಯಾ ಕರ್ತನೆಪ್ಪ. ಹೀಗಿರುವಾಗ ಅಪ್ಪ ಈ ಪ್ರಾರ್ಥನೆ ಕೂಟವನ್ನು ಕರ್ತನೆಪ್ಪ ಆಶೀರ್ವದಿಸಿದ್ಯಾ ಅಪ್ಪ. ನೀನು ಮನಮರುಗಿ ಅಪ್ಪ ಕರ ಚಾಚಿ ಕರ್ತನೆಪ್ಪ ನೀನು ಅತಿಶಯನ ಮಾಡುವಂತ ದೇವರಾಗಿದೆ ಕರ್ತನೆಪ್ಪ. ಹೀಗಿರುವಾಗ ಅಪ್ಪ ವಾಕ್ಯವನ್ನು ಕೇಳಿದಂತ ಮಕ್ಕಳನ್ನ ಆಶೀರ್ವದಿಸು ಅಪ್ಪ. ಈ ನಮ್ಮ ಭಾರತ ದೇಶದಲ್ಲಿ ಕರ್ತನೆಪ್ಪ ಬರುವಂತ ದಿನಗಳಲ್ಲಿ ಅಪ್ಪ ಈ ಒಂದು ವ್ಯಾಧಿಯಿಂದ ಒಂದು ಸುಧಾರಣೆಯನ್ನು ಕೊಡುವಂತನಾಗು ಅಪ್ಪ. ಈ ರೋಗದಿಂದ ಒಂದು ಕರ್ತನೆ ಸೌಖ್ಯವನ್ನು ಕೊಡುವಂತನಾಗು ಅಪ್ಪ. ಪ್ರತಿ ಒಂದೊಂದು ಕುಟುಂಬಗಳಲ್ಲೂ, ಪ್ರತಿಯೊಂದೊಂದು ರಾಜ್ಯದಲ್ಲೂ, ಪ್ರತಿಯೊಂದೊಂದು ದೇಶದಲ್ಲೂ ಕರ್ತನೆಪ್ಪ ಒಂದು ಅಧಿಕ ಸುಕ್ಷೇಮವನ್ನು ನೀನು ಕೊಡುವಂತನಾಗು ಅಪ್ಪ. ನೀನು ಬರುವಂತ ದಿನಗಳಲ್ಲಿ ಅಪ್ಪ, ಮುಂದಿನ ದಿನಗಳಲ್ಲಿ ಕರ್ತನೆಪ್ಪ ಒಂದು ಉತ್ತಮವಾದ ಒಂದು ಅಪ್ಪ ಭಯಂಕರವಾದ ಒಂದು ಕರ್ತನೆಪ್ಪ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗ್ತಾ ಇದೆ ಕರ್ತನೆಪ್ಪ. ಅಪ್ಪ ನಾವೆಲ್ಲರೂ ಅಪ್ಪ ನಿನ್ನ ಭಕ್ತರು ಕರ್ತನೆಪ್ಪ ನಿನ್ನ ಮೇಲೆ ಭಯಭಕ್ತಿಯನ್ನು ನಾವು ಜೀವಿಸುವಾಗ ಅಪ್ಪ ನಿನ್ನ ಕೃಪೆ ಅದು ಅಧಿಕವಾಗಿ ನಮ್ಮ ಮೇಲೆ ಬರುತ್ತಿರೋದಕ್ಕಾಗಿ ಸ್ತೋತ್ರ ಅಪ್ಪ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆಪ್ಪ ಕೂಟವನ್ನ ಆದಿಯಿಂದ ಅಂತ್ಯದಲ್ಲೂ ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಯೇ, ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.